ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಧಕರಾಗಿ ಮುಂದುವರೆದಾಗ ನಮಗೆ ಅನಿಸುತ್ತೆ ಈ ಒಂದು ಇಹ ಕಾರ್ಯಗಳು ಏನಿದೆ ಇದು ಸಾಕಾಗಿದೆ, ಇದು ನಶ್ವರ, ಇದು ಶಾಶ್ವತ ಅಲ್ಲ. ಆದ್ದರಿಂದ ಇದರಲ್ಲಿ ನನಗೆ ರುಚಿ ಇಲ್ಲ, ರುಚಿಸ್ತಾ ಇಲ್ಲ. ನಾನು ಈ ಜನಗಳ ಜೊತೆ ಮಾತನಾಡೋದನ್ನು ನಿಲ್ಲಿಸಿ ಬಿಡ್ತೇನೆ, ಕೆಲಸಗಳನ್ನು ಮಾಡೋದನ್ನು ನಿಲ್ಲಿಸಿ ಬಿಡ್ತೇನೆ. ಯಾವ ಕಂಪನಿಯೂ ಬೇಡ, ಯಾವ ಸಂಪಾದನೆಯೂ ಬೇಡ, ಮನುಷ್ಯ ಎಷ್ಟು ದುಡಿದರೂ ಅಷ್ಟೇ. ಆದ್ದರಿಂದ ನನ್ನ ಹೊಟ್ಟೆ ಪಾಡಿಗೆ, ಬಟ್ಟೆಗೆ, ಆಶ್ರಯಕ್ಕೆ ಎಷ್ಟು ಬೇಕೋ ಅಷ್ಟಿಟ್ಟುಕೊಂಡು ನಾನು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಕೊಳ್ತೇನೆ. ಈ ಒಂದು ಅಧ್ಯಯನಗಳನ್ನು ಮಾಡ್ತೇನೆ, ಧ್ಯಾನ ಮಾಡ್ತೇನೆ, ಸಾಧನೆ ಮಾಡ್ತೇನೆ, ಕಾಡಿಗೆ ಹೋಗ್ತೇನೆ, ಗುಹೆಯಲ್ಲಿ ಕೂರ್ತೇನೆ, ಹಿಮಾಲಯಕ್ಕೆ ಹೋಗಿ ಸಾಧನೆಯನ್ನು ಮಾಡ್ತೇನೆ, ಧ್ಯಾನ ಮಾಡ್ತೇನೆ, ಸತ್ಸಂಗ ಸದ್ಗ್ರಂಥಗಳ ಒಡನಾಟಗಳನ್ನು ಇಟ್ಕೊಂಡು ಬಿಡ್ತೇನೆ. ಈ ಯಾವ ಒಂದು ಕೆಲಸಗಳು ಬೇಡ, ಸಂಪಾದನೆಯನ್ನು ಮಾಡುವುದೇ ಬೇಡ. ಈ ಎಲ್ಲ ತಂದೆ ತಾಯಿ ಬಂಧು ಬಳಗ ಸ್ನೇಹಿತರು ಇದೆಲ್ಲವೂ ಕೂಡ ತಾತ್ಕಾಲಿಕ, ಹೀಗೆ ನಮಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸ್ವಲ್ಪ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರೆದಿದ್ದೇ ಆದಲ್ಲಿ. ಮತ್ತು ಈ ಒಂದು ಗೃಹಸ್ಥರಿಗೆ ಈ ಒಂದು ಸಾಂಸಾರಿಕ ಸುಖ ಭೋಗಗಳನ್ನು ಅನುಭೋಗಿಸಿದ ನಂತರ ಅವರಿಗೆ ಅನಿಸುತ್ತೆ, ಸಾಕಪ್ಪ ಇದಿಷ್ಟು, ಈ ಒಂದು ಇಹಲೋಕದ ಯಾವ ಕೆಲಸಗಳು ನಮಗೆ ಬೇಡ, ಹೆಣ್ಣು ಹೊನ್ನು ಮಣ್ಣು ಎಲ್ಲವನ್ನೂ ನೋಡಿದ್ದಾಯಿತು, ಅನುಭವಿಸಿದ್ದಾಯಿತು, ಈಗ ನಾವು ಏನು ಮಾಡೋಣ? ನಾವು ಆಧ್ಯಾತ್ಮಿಕ ಪಥದ ಕಡೆಗೆ ಹೊರಟೋಗೋಣ, ನಮಗೆ ನೆಮ್ಮದಿ ಶಾಂತಿ ಸಮಾಧಾನ ಅಲ್ಲೇ ಸಿಗುವಂಥದ್ದು ಅಂತ ಹೇಳಿ ಕೆಲವರು ಮಧ್ಯದಲ್ಲಿಯೇ ಗೃಹಸ್ಥರಾಗಿದ್ದವರು, ಸಾಧನೆ ಮಾಡ್ತಕ್ಕಂಥವರು ಕರ್ತವ್ಯಗಳನ್ನು ಕರ್ಮವನ್ನು ತೊರೆದು ಆಧ್ಯಾತ್ಮಿಕವಾಗಿ ನನಗೆ ಆಸಕ್ತಿ ಬಂದುಬಿಟ್ಟಿದೆ, ನಾನು ಹಿಮಾಲಯಕ್ಕೆ ಹೊರಟೋಗ್ತೀನಿ, ಇನ್ನೆಲ್ಲೋ ಕಾಡಿಗೆ ಹೋಗ್ತೀನಿ, ಇನ್ನೆಲ್ಲೋ ಆಶ್ರಮಕ್ಕೆ ಹೋಗಿ ಸೇರಿಕೊಳ್ತೇನೆ, ಈ ರೀತಿಯಾದಂತಹ ಒಂದು ಬೆಳವಣಿಗೆಯು ಕಂಡು ಬರಬಹುದು. ಹಾಗೂ ಈ ತರಹದ ಮಾತುಗಳು ಕೂಡ ಬರಬಹುದು ಬೆಳೆದಂಗೆ. ಮತ್ತು ಮನೆಯಲ್ಲಿದ್ದರೂ ಕೂಡ ತಮ್ಮ ಲೌಕಿಕ ಕೆಲಸ ಕಾರ್ಯಗಳನ್ನು ಕಡಿಮೆ ಮಾಡ್ಕೊಂಡ್ಬಿಟ್ಟು ನಾನೇನೂ ಮಾಡೋದಿಲ್ಲ, ಯಾರು ಹೇಳಿದ್ದು ಕೇಳೋದಿಲ್ಲ, ಇದೆಲ್ಲ ಸರಿ ಇಲ್ಲ, ಇದು ಹೀಗಲ್ಲ, ಇದು ಹೀಗೆ ಮಾಡಬೇಕು ಅಂತ ಹೇಳಿ ಕರ್ಮಗಳನ್ನು ಕರ್ತವ್ಯಗಳನ್ನು ತೊರೆದು ಬಿಡ್ತಾರೆ, ಜವಾಬ್ದಾರಿಗಳನ್ನು ಮರೆತು ಬಿಡ್ತಾರೆ. ಈ ತರಹದ ಕಂಪ್ಲೇಂಟ್ಗಳು ಗೃಹಸ್ಥರಿಂದ ರಾಮಕೃಷ್ಣ ಪರಮಹಂಸರ ಬಳಿ ಬಂದಾಗ ಹೀಗೆ ಮಾಡ್ತಾ ಇದ್ದಾರೆ, ಗುರುಗಳೇ ನೀವಾದರೂ ಬುದ್ಧಿ ಹೇಳಿ, ಗೃಹಸ್ಥರಾಗಿ ಈ ರೀತಿಯಾಗಿ ಮಾಡಿದರೆ ಹೇಗೆ? ಅವರಿಗೆ ಕರ್ತವ್ಯ ಪ್ರಜ್ಞೆಯನ್ನು ಹೇಳಿ, ಹಾಗೂ ಅವರು ಕೆಲಸಗಳನ್ನು ಬಿಡದಂತೆ, ಕರ್ಮವನ್ನು ತ್ಯಾಗ ಮಾಡದಂತೆ ಬಿಡದಂತೆ ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳಿದಾಗ, ಅಂತಹ ಸಂದರ್ಭದಲ್ಲಿ ಪರಮಹಂಸರು ಒಂದು ಅತ್ಯದ್ಭುತವಾದ ಮಾತನ್ನು ಹೇಳುತ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಜೀವಿಯಾದವನು ಹೇಗೆ ಶಾಂತಿ ಸಮಾಧಾನವನ್ನು ಬಯಸುತ್ತಾನೋ ಹಾಗೆ ತನ್ನನ್ನು ನಂಬಿ ಬಂದಂಥವರಿಗೂ ಶಾಂತಿ ಸಮಾಧಾನವನ್ನು ಕೊಡಬೇಕು. ಗೃಹಸ್ಥನಾಗಿ ಮೂಲಭೂತವಾದಂತಹ ಕರ್ತವ್ಯಗಳು ಇರುತ್ತದೆ, ಆ ಕರ್ತವ್ಯಗಳನ್ನು ಆತ ಪಾಲಿಸಬೇಕಾಗುತ್ತದೆ. ಹಾಗೂ ಅವರಿಂದ ನೀವು ಸುಖ ಸಂತೋಷಗಳನ್ನು ಅನುಭೋಗಿಸಿದ ಮೇಲೆ ನೀವು ಅವರ ಸುಖ ಸಂತೋಷಕ್ಕಾಗಿ ನೀವು ಬಾಳಬೇಕಾಗುತ್ತದೆ. ಮತ್ತು ಅವರನ್ನು ಕೂಡ ನೀವು ಶಾಂತಿ ನೆಮ್ಮದಿಯಿಂದ ಇರಿಸಬೇಕಾಗುತ್ತದೆ. ಮತ್ತು ನಿಮ್ಮ ಮೂಲಭೂತ ಕರ್ತವ್ಯಗಳನ್ನು ನೀವು ನಿಭಾಯಿಸಬೇಕಾಗುತ್ತದೆ ಅಂತ ಹೇಳಿ ಕಿವಿ ಮಾತನ್ನು ಕೊಡ್ತಾರೆ. ಹಾಗೂ ಹೇಳ್ತಾರೆ, ನೀನು ಸ್ಮಶಾನ ವೈರಾಗ್ಯ ಎಂಬುವಂತಹ ಮಾತನ್ನು ಕೇಳಿದ್ದೀಯಾ? ಸ್ಮಶಾನ ವೈರಾಗ್ಯ ಅಂತ ಹೇಳಿದರೆ, ಯಾರಾದರೂ ಸತ್ತಾಗ 4 ದಿನ ಅಳೋದು, ಗೊಳೋ ಅಂತ ಅಳೋದು, ದುಃಖಿತರಾಗೋದು, ನೋವಿನಲ್ಲಿರೋದು, ಬಂದವ್ರನ್ನ ನೋಡಿದಾಗೆಲ್ಲ ಅವ್ರನ್ನ ನೋಡಿ ಅವರನ್ನು ಆಲಂಗಿಸಿ ಅಳೋದು, ಹೀಗಾಗೋಯ್ತು ಹಿಂಗಾಗೋಯ್ತು ಅಂತ ಹೇಳಿ ದುಃಖಭರಿತರಾಗಿರ್ತಾರೆ, ದುಃಖದಲ್ಲಿರ್ತಾರೆ. ಮತ್ತು ಯಾವುದೇ ಸುಖ ಸಂತೋಷಗಳು ಇರುವುದಿಲ್ಲ, ಯಾವುದು ಬೇಡ ಅಂತ ಹೇಳಿ ಒಂದು ಮೂಲೆಯಲ್ಲಿ ಕೂತಿರ್ತಾರೆ, ನೋವನ್ನು ಅನುಭವಿಸುತ್ತಾ ಇರ್ತಾರೆ. ಇದು ಸಹಜವೇ. ಆದರೆ ಈ ಒಂದು ನೋವು ಕಾಲ ಕಳೆದಂತೆಲ್ಲ ಏನಾಗುತ್ತೆ, ಸರ್ವೇ ಸಾಮಾನ್ಯ ಮಾಯ ಆಗ್ತಾ ಹೋಗುತ್ತೆ. ಆ ವೆಲಾಸಿಟಿ ಆಫ್ ಪೇಯ್ನ್ ಅಂತ ನಾವೇನು ಕರಿತೀವಿ, ಆ ನೋವಿನ ಪ್ರಮಾಣ, ಫೋರ್ಸು ಸಮಯ ಕಳೆದಂತೆಲ್ಲ
ಮರೆಯಾಗುತ್ತದೆ. ಕಾಲಕ್ಕೆ ಹೀಲ್ ಮಾಡುವ ಟೈಮ್ ವಿಲ್ ಹೀಲ್ ಅಂತ ಕರಿತೇವೆ. ಕಾಲವೇ ಎಲ್ಲವನ್ನು ಸರಿಪಡಿಸುತ್ತದೆ ಅಂತ ಹೇಳಿದ ಹಾಗೆ ಕಾಲ ಕಳೆದಂತೆ ಆ ನೋವಿನ ಪ್ರಮಾಣವು ಕಡಿಮೆ ಆಗ್ತಾ ಹೊರಟೋಗುತ್ತೆ. ಕೊನೆಗೆ ವರ್ಷಕ್ಕೊಮ್ಮೆ ಮಹಾಲಯ ಅಮಾವಾಸ್ಯ ಪಕ್ಷ ಮಾಡುವಾಗ ಅವರನ್ನು ನೆನೆತೇವೆ, 2 ಕಣ್ಣೀರು ಹಾಕ್ತೇವೆ, ಇಲ್ಲ ಏನೋ ಪೂಜೆಯನ್ನು ಮಾಡಿ ನಾವು ಎಡೆಗಳನ್ನು ಇಟ್ಟು ಪೂಜೆ ಮಾಡಿ ಅವರನ್ನು ನೆನೆದು ಊಟಗಳನ್ನು ಮಾಡಿ ಮರೆತು ಬಿಡ್ತೇವೆ. ಮಾರನೇ ದಿನ ನಮ್ಮ ಕೆಲಸಗಳಿಗೆ ತೊಡಗ್ತೇವೆ. ಹೀಗೆ ನಡೆಯುತ್ತೆ ಅಲ್ವಾ? ಆದ್ದರಿಂದ ಈ ಒಂದು ನೋವು ಆ ಕ್ಷಣಿಕಕ್ಕೆ ಇರುತ್ತೆ. ಹಾಗೆ ಈ ಒಂದು ಆಧ್ಯಾತ್ಮಿಕ ನನಗೆ ಜಾಗೃತಿ ಆಗಿಬಿಟ್ಟಿದೆ, ಒಲವು ಬಂದುಬಿಟ್ಟಿದೆ, ನನಗೆ ಮೈ ರೋಮಾಂಚನ ಆಗ್ತಾ ಇದೆ, ನಾನು ಹೋಗಬೇಕು ಅನಿಸುತ್ತೆ, ಸಾಧನೆ ಮಾಡಬೇಕು, ನನಗೆ ಯಾವುದು ಬೇಡ ಅನ್ನಿಸ್ತಾ ಇದೆ, ನಶ್ವರ ಅನ್ನಿಸ್ತಾ ಇದೆ. ಇದೆಲ್ಲವೂ ಕೂಡ ಸ್ಮಶಾನ ವೈರಾಗ್ಯದ ರೀತಿ. ಆ ಒಂದು ಗ್ರಂಥಗಳನ್ನು ಓದಿದಾಗ ಅಥವಾ ಅಧ್ಯಯನ ಮಾಡಿದಾಗ, ಸತ್ಸಂಗಗಳಲ್ಲಿದ್ದಾಗ, ಗುರುಗಳ ಜೊತೆಯಲ್ಲಿದ್ದಾಗ ಈ ರೀತಿಯಾಗಿ ಆಗುವುದು ಸಹಜ. ಇದು ಆಗಿದ್ದೇ ತಕ್ಷಣ ಅವರಿಗೆ ಈ ರೀತಿಯಾಗಿ ಮಾತನಾಡುವುದು ಸಹಜ. ಆದರೆ ಅದು ಗಟ್ಟಿಯಾಗಿದೆಯಾ ಎಂಬುದನ್ನು ಪ್ರಶ್ನಿಸಿಕೊಳ್ಳಬೇಕು ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕನು. ಏಕಾಂತಗಳಲ್ಲಿ ಇದ್ದಾಗ ನಮ್ಮ ಮನಸ್ಸು ಹೇಗೆ ಇದೆ ಎಂಬುದನ್ನು ನೋಡಿಕೊಳ್ಳಬೇಕು. ನಮ್ಮ ಮನಸ್ಸಿನ ವಿಕಾರಗಳು ಹೇಗಿದೆ ಎಂಬುದನ್ನು ನೋಡಿಕೊಳ್ಳಬೇಕು. ನಮ್ಮ ಮನಸ್ಸು ಇನ್ನು ಏನೇನು ಬಯಸ್ತಾ ಇದೆ ಎಂಬುದನ್ನು ನೋಡಿಕೊಳ್ಳಬೇಕು. ಏಕಾಂತದಲ್ಲಿದ್ದಾಗ, ಮನೆಯ ಗೃಹಸ್ಥನಾಗಿದ್ದರೂ ಕೂಡ ಏಕಾಂತದಲ್ಲಿದ್ದಾಗ ಆತನ ಮನಸ್ಸಿನ ವಾಂಛೆಗಳೇನು, ಗೌಹ್ಯ ಚಾಪಲ್ಯಗಳು ಏನಿದೆ, ಹೇಗೆ ಅವನ ಮನಸ್ಸು ತಾಂಡವ ಆಡ್ತಾ ಇದೆ, ಇದೆಲ್ಲವನ್ನು ಗಮನಿಸಿಕೊಳ್ಳಬೇಕು. 2 ದಿನ ಅಧ್ಯಾತ್ಮ ಸಾಧನೆ, 3ನೇ ದಿನಕ್ಕೆ ಬೇರೆ ಇನ್ನೇನು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಈ ಮನಸ್ಸು ಮಧ್ಯ ಕುಡಿದ ಕೋತಿಯ ರೀತಿ, ಅಂದರೆ ಎಂಡ ಕುಡಿದು ಕೋತಿ, ಮೊದಲೇ ಕೋತಿದು ಚೇಷ್ಟೆ ಬುದ್ಧಿ, ಅದರಲ್ಲಿ ಎಂಡ ಕುಡಿದು ಕೋತಿ ಚೇಷ್ಟೆ ಅಂತೂ ತಡೆಯೋಕ್ಕಾಗಲ್ಲ. ಹಾಗೆ ಈ ಮನಸ್ಸು ಎಂಬುವುದು ಆ ರೀತಿಯಾಗಿ ಆಗುತ್ತೆ. ಆದ್ದರಿಂದ ನಾವು ಈ ತಕ್ಷಣಕ್ಕೆ ಈ ತರಹದ ತೀರ್ಮಾನಗಳಿಗೆ ಬರಬಾರದು. ನಮ್ಮ ಮನಸ್ಸು ನಿಜವಾಗಿಯೂ ನಿಶ್ಚಲವಾಗಿದೆಯಾ ಎಂಬುದನ್ನು ತಿಳಿದುಕೊಳ್ಳಬೇಕು. ನೋಡಿ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಹೇಳಲಾಗಿದೆ. ಅಂದರೆ ಪ್ರತಿಯೊಂದಕ್ಕೂ ಹಂತಗಳು ಇದ್ದಾವೆ. ಸತ್ಸಂಗಗಳಲ್ಲಿ ಇದ್ದಾಗ ಈ ರೀತಿಯಾಗಿ ಆಗೋಗುತ್ತೆ ಅಂತ ಹೇಳಿ ಎಲ್ಲವನ್ನು ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋದಲ್ಲ. ಗೃಹಸ್ಥನಾಗಿ ಕರ್ತವ್ಯಗಳನ್ನು ನೀನು ನಿಭಾಯಿಸಬೇಕು. ಆ ಒಂದು ಗೃಹಸ್ಥನು ಕೋಟೆಯ ಒಳಗಡೆ ಇದ್ದು ಯುದ್ಧ ಮಾಡಿದಂತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಒಂದು ಮಟ್ಟಕ್ಕೆ ನಾವು ಸಾಧನೆಯನ್ನು ಮಾಡಬೇಕಾಗತ್ತೆ. ಸತ್ಸಂಗದಿಂದ ನಿಸ್ಸಂಗನಾಗಿ ಇರುವಂತಹ ಮನಸ್ಸು ಇದೆಯಾ ನೋಡ್ಕೋ. ಯಾವುದಿಲ್ಲದೇನೂ ನಿನ್ನ ಮನಸ್ಸು ಇರಬಲ್ಲದ ಅಂತ ನೀನು ಗೃಹಸ್ಥಾಶ್ರಮದಲ್ಲಿ ಇದ್ದೇ ನೋಡ್ಕೋಬೇಕು. ಕಾಡಿಗೆ ಹೋಗುವುದಲ್ಲ. ಮನಸ್ಸಿನಲ್ಲಿ 108 ಆಸೆಗಳನ್ನು ಹೊತ್ತು ಕಾಡಿನಲ್ಲಿ ಕುಳಿತರೆ ಏನು ಪ್ರಯೋಜನ, ಹಿಮಾಲಯದಲ್ಲಿ ಕುಳಿತರೆ ಏನು ಪ್ರಯೋಜನ, ಕೌಪೀನ ಧರಿಸಿ ಕುಳಿತರೆ ಏನು ಪ್ರಯೋಜನ. ಅಲ್ಲಿಯೂ ಸಂಸಾರ ಈ ಮನಸ್ಸಿನಲ್ಲಿ ಪ್ರಾರಂಭ ಆಗಿಬಿಡುತ್ತೆ. ಆದ್ದರಿಂದ ನಿನ್ನ ದೇಹ ಸಂಸಾರದಲ್ಲಿದ್ದರೂ ನಿನ್ನ ಮನಸ್ಸು ಪರಮಾತ್ಮನಲ್ಲಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ತಾ ಇರು. ಎಲ್ಲರಲ್ಲೂ ನೀನು ಏನು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ ಅದು ನಿನ್ನಲ್ಲಿ ಇದೆಯಾ ಅನ್ನೋದನ್ನು ನೋಡ್ತಾ ಇರು. ಆ ಒಂದು ಸಾಧನೆಯು ಗಟ್ಟಿಯಾಗಿದೆಯಾ ನಿನ್ನಲ್ಲಿ ಅನ್ನೋದನ್ನು ನೀನು ಪರೀಕ್ಷೆ ಮಾಡಿಕೋ. ನಿನ್ನನ್ನು ನೀನು ಅನ್ವೇಷಿಸಿಕೋ, ಅನಲೈಸ್ ಮಾಡಿಕೋ, ಸೆಲ್ಫ್ ಟೆಸ್ಟ್ ಮಾಡಿಕೋ, ಆತ್ಮಾನ್ವೇಷಣೆಯನ್ನು ಮಾಡಿಕೋ ಅಂತ ಹೇಳಿ ಪರಮಹಂಸರು ಹೇಳ್ತಾರೆ. ಹಾಗೂ ನಿನಗೆ ಗೊತ್ತೇ, ನೀನು ಯಾವಾಗ ಕರ್ಮವನ್ನು ತ್ಯಾಗ ಮಾಡಲು ಅಧಿಕಾರಿ ಆಗ್ತೀಯಾ ಅಂತ ಹೇಳಿ ಹೇಳ್ತಾರೆ. ಯಾವಾಗ ನಿನಗೆ ಈ ಒಂದು ಬ್ರಹ್ಮಜ್ಞಾನದ ವಿಚಾರವನ್ನು ಕೇಳಿದ ಮಾತ್ರದಿಂದಲೇ ಮೈಯ ರೋಮಾಂಚನಗಳು ಆಗಿ ಮೈಯ ರೋಮಗಳು ನಿಲ್ಲುತ್ತದೋ, ನಿನ್ನ ಮೈ ಪುಳಕಗೊಳ್ಳುತ್ತದೋ, ಕಣ್ಣೀರಿನಿಂದ ಪರಮಾತ್ಮನ ನಾಮಸ್ಮರಣೆ ಮಾಡಿದ ಕೂಡಲೇ ನಿನಗೆ ಯಾವ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯವೇ ಇಲ್ಲವೋ, ಮೈ ಕಂಪಿಸುತ್ತದೋ, ರಾಮ, ಕೃಷ್ಣ, ಪರಮಾತ್ಮ, ಶಿವ, ಮಂಜುನಾಥ ಅಂದ ಕೂಡಲೇ ನಿನ್ನಲ್ಲಿ ಆ ಒಂದು ಭಕ್ತಿಯ ಭಾವದ್ವೇಗವು ನಿನ್ನಲ್ಲಿ ಪುಳಕಿತವಾಗುತ್ತದೋ, ನಿನಗೆ ಯಾವ ಒಂದು ಅನ್ಯ ಕೆಲಸಗಳ ಬಗ್ಗೆಯೂ ಶ್ರದ್ಧೆಯೇ ಇಲ್ಲವೋ ಅಥವಾ ರುಚಿಸುವುದೇ ಇಲ್ಲವೋ, ತುಂಬಿದ ಗರ್ಭಿಣಿಗೆ ಹೇಗೆ ಇತರ ಎಲ್ಲ ಕೆಲಸ ಕಾರ್ಯಗಳು ಕಡಿಮೆ ಆಗುತ್ತೋ ಹಾಗೆ ಯಾರು ಪರಮಾತ್ಮನ ನಾಮಸ್ಮರಣೆಯಿಂದಲೇ ಆತನು ಜಾಗೃತನಾಗಿ ಮೇಲ್ಮಟ್ಟಕ್ಕೆ ಹೋಗ್ತಾನೋ, ಆಧ್ಯಾತ್ಮಿಕವಾದಂತಹ ಪುಳಕವನ್ನು, ಆಧ್ಯಾತ್ಮಿಕ ಝಳಕನ್ನು ಅನುಭವಿಸುವಂತಹ ಮಟ್ಟಕ್ಕೆ ಆತನು ಹೊರಟೋಗಿರ್ತಾನೋ ಅಂಥವನು ಮಾತ್ರ ಈ ಕರ್ಮತ್ಯಾಗವನ್ನು ಮಾಡಬಲ್ಲ. ಕರ್ಮತ್ಯಾಗವನ್ನು ಮಾಡಿ ಆಧ್ಯಾತ್ಮಿಕ ಪ್ರಗತಿಗೆ ಹೋಗಬಲ್ಲ. ಮತ್ತು
ತನ್ನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಆಧ್ಯಾತ್ಮಿಕ ಜೀವಿಯು ಇತರರನ್ನು ಎಂದಿಗೂ ಮಧ್ಯ ದಾರಿಯಲ್ಲಿ ನಿಲ್ಲಿಸಿ ಅವರನ್ನು ಸಂಕಷ್ಟಗಳಿಗೆ ಗುರಿ ಮಾಡಿ ಹೋಗಲಾರನು. ತನ್ನ ಕರ್ತವ್ಯಗಳನ್ನು ನಿಭಾಯಿಸಿ ತಾನು ಸರಳ ಜೀವನವನ್ನು ನಡೆಸ್ತಾ ತನ್ನ ಪ್ರಗತಿಯನ್ನು ಮಾಡ್ತಾ ಆ ಒಂದು ಸತ್ಸಂಗದಿಂದ ನಿಸ್ಸಂಗದಿಂದ ನಿರ್ಮೋಹತ್ವ, ಜೊತೆಯಲ್ಲಿದ್ದು ನಿರ್ಮೋಹತ್ವ ಆಗಿದೆಯಾ ಅನ್ನೋದನ್ನು ನೋಡಿಕೊಂಡು ಆಮೇಲೆ ನಿಶ್ಚಲ ತತ್ವವನ್ನು ಪಡೆದು ಆತನು ಪರಮಾತ್ಮನಲ್ಲಿ ಧ್ಯಾನಸಕ್ತನಾಗಬೇಕು. ಆಗ ಮಾತ್ರ ಆತನಿಗೆ ಈ ಒಂದು ಕರ್ಮ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಗುರುಗಳು ಹೇಳ್ತಾರೆ. ನೋಡಿ, ಈ ರೋಮಾಂಚನ, ಈ ಜ್ಞಾನವನ್ನು ಪಡೆದ ಮೇಲೆ ಮನುಷ್ಯನಿಗೆ ಅಜ್ಞಾನಗಳಿರುವುದಿಲ್ಲ, ಮೋಹವು ಹೊರಟೋಗುತ್ತೆ, ರಾಗ ಹೊರಟೋಗುತ್ತೆ. ಆಗ ದ್ವಂದ್ವಗಳಿಲ್ಲದ ಸ್ಥಿತಿಗೆ ಹೊರಟೋಗ್ತಾನೆ. ಆಗ ಆತನು ಈ ಒಂದು ಕರ್ಮತ್ಯಾಗವನ್ನು ಮಾಡಲಿಕ್ಕೆ ಸಾಧ್ಯವೇ ಹೊರತು ಕೇವಲ ಮೋಹಗಳ ಪಾಶಕ್ಕೆ ಬಲಿಯಾಗಿ ಮಮ ಮಾಯಾಧುರತ್ಯಯ, ಕೇವಲ ಮೋಹದ ಪಾಶಗಳಿಗೆ ಬಲಿಯಾಗಿ ಆತನು ಕರ್ಮತ್ಯಾಗವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುವಂತಹ ಮಾತನ್ನು ಕೃಷ್ಣ ಪರಮಾತ್ಮನು ಕೂಡ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಇದೇ ಮಾತನ್ನು ಹೇಳ್ತಾನೆ. ನೋಡಿ, ಆತನಿಗೆ ಮೋಹವಶವಾಗುತ್ತೆ. ಅಯ್ಯೋ ನನ್ನ ತಾತ, ಅಯ್ಯೋ ನನ್ನ ಗುರುಗಳು, ನನ್ನನ್ನು ಎತ್ತಿ ಆಡಿಸಿದವರು, ನನ್ನ ಬಂಧುಗಳು, ನನ್ನ ಬಾಂಧವರು, ಇವರನ್ನು ನಾನು ಹೇಗೆ ಕೊಲ್ಲಲಿ? ಇವರನ್ನು ಕೊಂದು ಇವರ ರಕ್ತದ ಮೇಲೆ ನಾನು ನನ್ನ ಸಿಂಹಾಸನವನ್ನು ಏಕೆ ಏರಬೇಕು? ಹೀಗೆ ಪ್ರಶ್ನೆಗಳನ್ನು ಮಾಡ್ತಾ ಅರ್ಜುನನು ಗೊಂದಲದಲ್ಲಿ ಇರ್ತಾನೆ ಮತ್ತು ಶಸ್ತ್ರ ತ್ಯಾಗವನ್ನು ಮಾಡಿಬಿಡ್ತಾನೆ. ನಾನು ಮಾಡುವುದಿಲ್ಲ ಕೆಲಸನ ಅಂತ. ಆಗ ಕೃಷ್ಣ ಹೇಳುವ ಮೊಟ್ಟ ಮೊದಲನೆಯ ಮಾತೆ ಕ್ಲೈಭ್ಯಂಗಾಸ್ಮಗಮಃ ಪಾರ್ಥ ನೈತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋ ಉತ್ತಿಷ್ಟ ಪರಂತಪ. ನೋಡಿ, ಮೈ ಪುಳಕವಾಗುತ್ತೆ, ರೋಮಾಂಚನವಾಗುತ್ತೆ. ಕ್ಲೈಭ್ಯಂಗಾಸ್ಮಗಮಃ ಪಾರ್ಥ, ನಿನ್ನ ಹೃದಯದ ದೌರ್ಬಲ್ಯಗಳನ್ನು ಕಿತ್ತು ಬಿಸಾಕು ಅರ್ಜುನ. ನಿನ್ನನ್ನು ಕೊಲ್ಲಲಿಕ್ಕೆ ಬಂದು ನಿಂತಿರುವವರ ಮುಂದೆ ನೀನು ಕ್ಷತ್ರಿಯನಾಗಿ ಯುದ್ಧ ಮಾಡು. ಮಮಕಾರವೆಂಬ ಅಂಧಕಾರದ ಕಣ್ಣುಗಳಿಂದ ಇದನ್ನು ನೋಡಬೇಡ. ನೀನು ಕ್ಷತ್ರಿಯನಾಗಿ ಎಷ್ಟು ಜನರನ್ನು ಕೊಂದಿಲ್ಲ, ಈಗ ಅವರೇ ನಿನ್ನನ್ನು ಕೊಲ್ಲಲಿಕ್ಕೆ ಬಂದಾಗ ನೀನು ಧರ್ಮದ ಪರವಾಗಿ ನಿಂತಿರುವವನು, ಅವರು ಅಧರ್ಮಿಗಳು. ಅಧರ್ಮದ ಪರವನ್ನು ವಹಿಸಿ ಇನ್ನು ದುಷ್ಟರು, ದುಷ್ಟಕೂಟದಲ್ಲಿರುವವರು, ಅವರುಗಳು ನಿನ್ನನ್ನು ಕೊಲ್ಲಲಿಕ್ಕೆ ಬಂದಾಗ ನೀನು ಶಾಂತಿ ಮಂತ್ರವನ್ನು ಹೇಳುವುದಲ್ಲ. ಕ್ಷತ್ರಿಯನಾಗಿ ನಿನ್ನ ಹೃದಯದ ದೌರ್ಬಲ್ಯಗಳನ್ನು ಕಿತ್ತು ಬಿಸಾಕಿ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋ ಉತ್ತಿಷ್ಟ ಪರಂತಪ, ಎದ್ದೇಳು ಮೇಲಕ್ಕೆ ನಿಲ್ಲು, ಯುದ್ಧವನ್ನು ಮಾಡು ಅಂತ ಹೇಳಿ ಕೃಷ್ಣನು ಘಂಟಾಘೋಷವಾಗಿ ಅರ್ಜುನನನ್ನು ಪ್ರೇರೇಪಿಸುತ್ತಾನೆ ಮತ್ತು ಆತನ ಕರ್ತವ್ಯವನ್ನು ಮಾಡು ಅಂತ ಹೇಳಿ ಆತನಿಗೆ ಉಪದೇಶವನ್ನು ಕೃಷ್ಣ ಪರಮಾತ್ಮನ ನೀಡ್ತಾನೆ ಗೀತೆಯಲ್ಲಿ. ಆದ್ದರಿಂದ ನಾವು ಮೋಹಕ್ಕೆ ಪಾಶರಾಗಿ ಮಾಯೆಗೆ ಒಳಗಾಗಿ ಮತ್ತು ಏನೋ ಒಂದು ಅಧ್ಯಾತ್ಮ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಆ ತಕ್ಷಣದ ಒಂದು ಉದ್ದೀಪನಕ್ಕೆ ಒಳಗಾಗಿ ನಾವು ನಮ್ಮ ಕರ್ತವ್ಯಗಳನ್ನು ತೊರೆಯಬಹುದೇ? ಖಂಡಿತ ಇಲ್ಲ. ನಮ್ಮನ್ನು ನಂಬಿ ಬಂದವರನ್ನು ನಾವು ಅವರಿಗೆ ಏನು ಮೂಲಭೂತ ಅವಶ್ಯಕತೆಗಳು ಈಡೇರಿಸಬೇಕೋ ಅದನ್ನು ನೀವು ಕೊಟ್ಟು ನೀವು ನಿಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬಹುದು ಅಂತ ಹೇಳಿ ಕೃಷ್ಣನು ಮತ್ತು ಗುರುಗಳು ಈ ರೀತಿಯಲ್ಲಿ ನಮಗೆ ಬೋಧನೆಯನ್ನು ಮಾಡಿದ್ದಾರೆ. ನೋಡಿ, ಮನುಷ್ಯನ ಭಾವ ಯಾವ ರೀತಿಯಲ್ಲಿ ಇರಬೇಕು, ಕರ್ಮತ್ಯಾಗ ಮಾಡುವ ಮುನ್ನ ಆತನ ಭಾವ ಹೇಗಿರಬೇಕಂದ್ರೆ, ಹೇಗೆ ಈ ಒಂದು ಮೀನುಗಳನ್ನು ಹಿಡಿಯಲು ಗಾಳಕ್ಕೆ ಒಂದು ಸಣ್ಣ ಮೀನುಗಳನ್ನು ಸಿಗಾಕ್ಸಿ ಹಿಂಗೆ ಕೂತಿರ್ತಾರೆ, ಏಕೀಕೃತವಾದ ಮನಸ್ಸಿನಲ್ಲಿ ಕೂತಿರ್ತಾರೆ. ಹಿಂಗೆ ಹಿಡ್ಕೊಂಡು ಏನಾದರೂ ಆ ಕಡ್ಡಿ ಒಂದು ಸ್ವಲ್ಪ ಅಳ್ಳಾಡದೆ ಮೀನು ಸಿಕ್ತು ಅಂತೇಳಿ ಟಕ್ ಅಂತ ಮೇಲೆ ಕೆತ್ಕೋತಾರೆ. ಅಂದರೆ ಯಾವುದೇ ಡಿಸ್ಟರ್ಬೆನ್ಸ್ಗಳಿಲ್ಲದೆ ಏಕೀಕೃತ ಮನಸ್ಸಿನಿಂದ ಬರೀ ಗಾಳದ ಕಡೆಗೆ ಮನಸ್ಸನ್ನು ಇಟ್ಟಿದ್ರೆ ಆಗ ಅವನಿಗೆ ಮೀನು ಸಿಗುತ್ತೆ. ಅದು ಬಿಟ್ಟು ಇಲ್ಲೊಂಚೂರು ನೋಡು, ಆ ಕಡೆ ನೋಡು, ಇಲ್ಲಿ ನೋಡು, ಲಾಡ್ ಆಫ್ ಡಿಸ್ಟರ್ಬೆನ್ಸ್. ಇದೆಲ್ಲ ಡಿಸ್ಟರ್ಬೆನ್ಸ್ಗಳನ್ನು ನೋಡಿಕೊಂಡು ಇತ್ಕೊಂಡು ಆತನು ನನಗೆ ಜ್ಞಾನ ಬಂದ್ಬಿಟ್ಟಿದೆ ಅಥವಾ ಉದ್ದೀಪನ ಆಗ್ಬಿಟ್ಟಿದೆ, ನನ್ನ ಭಕ್ತಿ ಬಂದ್ಬಿಟ್ಟಿದೆ, ನಾನು ಹೋಗ್ತೀನಿ, ನಾನು ಕರ್ಮ ಬಿಟ್ಬಿಡ್ತೀನಿ ಅಂದರೆ ಖಂಡಿತ ಬಿಡೋದಕ್ಕೆ ಸಾಧ್ಯ ಇಲ್ಲ ಎಂಬುವಂತಹ ಸ್ಪಷ್ಟನೆಯನ್ನು ಮತ್ತು ಗೃಹಸ್ಥನಿಗೆ ಗೃಹಸ್ಥ ಧರ್ಮದ ಜವಾಬ್ದಾರಿಯನ್ನು, ಎಚ್ಚರಿಕೆಯನ್ನು ಕೊಟ್ಟಂತಹ ಮಹಾಗುರುಗಳು ಶ್ರೀರಾಮಕೃಷ್ಣ ಪರಮಹಂಸರು. ಯಾವಾಗ ಇವರು ಸಂಧ್ಯಾ ಮಂತ್ರ, ಗಾಯತ್ರಿ ಮಂತ್ರ, ಅದು ಹೇಳ್ತೀನಿ ಇದು ಹೇಳ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಸಂಧ್ಯೆಯು ಗಾಯತ್ರಿಯು ಸಂಧ್ಯೆಯಲ್ಲಿ ಲಯ ಆಗುತ್ತೆ. ಆಗ ಮೈ ಪುಳಕವಾದಾಗ ಆ ಒಂದು ಗಾಯತ್ರಿ ಮಂತ್ರವು ಹೇಳಲಿಕ್ಕಾಗದಂತಹ ಭಾವ ಪರವಶ ಸ್ಥಿತಿಗೆ ಮನುಷ್ಯನು ತಲುಪಿದಾಗ ಓಂ ಓಂ ಹರಿ, ಓಂ ಶಿವಾಯ ನಮಃ, ಶಿವ ಶಿವ ಹರಿ ಹರಿ ಈ ರೀತಿಯಾಗಿ ಹೇಳಿಕೊಂಡು ಆತನು
ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಬಹುದಾಗಿದೆ. ಯಾಕಂದರೆ ಆತನಿಗೆ ರಾಮ ಅಂತ ಹೇಳಲಿಕ್ಕೂ ಸಾಧ್ಯ ಆಗದಂತಹ ಪರಿಸ್ಥಿತಿಯು ಆತನಲ್ಲಿ ಇರಬೇಕು. ಭಕ್ತಿ ಇದ್ದಿದ್ದಾದಲ್ಲಿ ಆ ಭಕ್ತಿಯ ಪರವಶತೆ ಆತನಲ್ಲಿ ಇರಬೇಕು. ಆ ಒಂದು ಮಟ್ಟಕ್ಕೆ ತಲುಪಿದಾಗ ಆತನಿಗೆ ತನ್ನಷ್ಟಕ್ಕೆ ತಾನಾಗಿಯೇ ಸ್ವಾಭಾವಿಕವಾಗಿ ಆತನ ಎಲ್ಲ ಸಕಲ ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ಆ ಪರಮಾತ್ಮನೇ ಅನುಗ್ರಹಿಸಿ ಕಡಿಮೆ ಮಾಡಿಕೊಡ್ತಾನೆ. ಇದು ಸತ್ಯ, ಇದು ಕೃಷ್ಣನ ಮಾತಾಗಿದೆ. ಆದ್ದರಿಂದ ವೀಕ್ಷಕರೇ, ಈ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಬಹಳ ಉತ್ಕೃಷ್ಟವಾದದ್ದು. ಪರಮಾತ್ಮನನ್ನು ನಾವು ನಂಬಿದ್ದೇ ಆದಲ್ಲಿ, ಸರ್ವಶಕ್ತಿಯನ್ನು ನಾವು ನಂಬಿದ್ದೇ ಆದಲ್ಲಿ, ನಾವು ನಮ್ಮ ಕರ್ಮಗಳನ್ನು ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಾವು ಮಾಡಿಕೊಂಡು ಹೋಗಿದ್ದೇ ಆದಲ್ಲಿ, ಒಳಗಡೆ ಅಂತರಂಗದಿಂದ ಕೃಷ್ಣ ಸಹಾಯ ಮಾಡಪ್ಪ ಅಂತ ಕೇಳಿಕೊಂಡಿದ್ದೇ ಆದಲ್ಲಿ, ಅದು ಪವಿತ್ರವಾದ ಅಂತರಂಗದ ಕೂಗಾಗಿದ್ದೇ ಆದಲ್ಲಿ ಶ್ರೀಕೃಷ್ಣನು ನಮಗೆ ಸಹಾಯ ಮಾಡ್ತಾನೆ. ನಮ್ಮ ಕರ್ಮಗಳನ್ನು ಆತ ಕಡಿಮೆ ಮಾಡಿಕೊಡ್ತಾನೆ. ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಬೇಕಾದಂತಹ ವಾತಾವರಣವನ್ನು ಆತನೇ ಕಲ್ಪಿಸಿಕೊಡ್ತಾನೆ. ಇದು ಸತ್ಯ. ಇದು ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿಯೂ ಆಗಿರುವಂತಹ ಒಂದು ಅನುಕೂಲ. ಆದ್ದರಿಂದ ಪರಮಾತ್ಮನನ್ನು ನಂಬಿ ಆಧ್ಯಾತ್ಮಿಕ ಸಾಧಕರಿಂದ ಯಾರಿಗೂ ಯಾವತ್ತೂ ವಂಚನೆ ಮೋಸ ಆಗಕೂಡದು. ಹೇಗೆ ಮಾಡಲು ಸಾಧ್ಯ? ತನ್ನಂತೆ ಪರರನ್ನು ಕಾಣುವ ಅದ್ವೈತ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ಸಾಧಕನು ಎಲ್ಲರಲ್ಲಿಯೂ ಕೂಡ ತನ್ನವನ್ನೇ ಎಲ್ಲರಲ್ಲಿಯೂ ಆ ಜೀವಾತ್ಮನನ್ನೇ ಆ ಪರಮಾತ್ಮನನ್ನೇ ಕಾಣುವಂತಹ ದೃಷ್ಟಿಯು ಹೊಂದಾದ ಮೇಲೆ ಯಾರಿಗೆ ಮೋಸ ಮಾಡಲು ಸಾಧ್ಯ? ಯಾರನ್ನು ಬಿಟ್ಟು ಎಲ್ಲಿಗೆ ಹೋಗುವುದು? ಯಾರನ್ನು ತೊರೆಯುವುದು? ಎಲ್ಲಿಯೂ ಹೋಗಬೇಕಾಗಿಲ್ಲ. ನಿಜವಾದ ಆಧ್ಯಾತ್ಮಿಕತೆಯ ಜ್ಞಾನ ನಿಮಗೆ ಬಂದಿದ್ದೇ ಆದಲ್ಲಿ, ಆ ಒಂದು ಅದ್ವೈತ ತತ್ವವನ್ನು ನೀವು ಅರ್ಥ ಮಾಡಿಕೊಂಡಿದ್ದೇ ಆದಲ್ಲಿ ಎಲ್ಲಿಗೂ ನೀವು ಹೋಗುವ ಅವಶ್ಯಕತೆ ಇಲ್ಲ. ಯಾವ ಕರ್ಮವನ್ನು ಬಿಡುವ ಅವಶ್ಯಕತೆ ಇಲ್ಲ. ಕರ್ಮ ತ್ಯಾಗದ ಅವಶ್ಯಕತೆಯೂ ಇಲ್ಲ. ಇಲ್ಲಿ ಈ ಒಂದು ಕರ್ಮ ತ್ಯಾಗ, ಕರ್ಮ ಸನ್ಯಾಸ, ಕರ್ಮ ಯೋಗ ಇದು ಬಹಳ ಮುಖ್ಯವಾದಂತಹ ವಿಚಾರ. ಈಗಿನ ಪ್ರಸ್ತುತ ಸಮಾಜಕ್ಕೆ ಬೇಕಾಗಿರುವಂಥದ್ದು. ಇದು ಸಮಯ ಬಂದಾಗ, ಆ ಟಾಪಿಕ್ ಬಂದಾಗ ಇದರ ಬಗ್ಗೆ ಕೂಡ ನಾನು ಮಾತನಾಡ್ತೇನೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.